ಹಲೋ ಫ್ರೆಂಡ್ಸ್, ಶೈಲಜಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೊಸ ರೆಸಿಪಿ ಒಂದಿಗೆ ಬಂದಿದ್ದೀನಿ. ತುಂಬ ದಿನ ಆಯಿತು, ಮಾಡೋಕ್ಕಾಗಿಲ್ಲ ನನಗೂ ಕಾರಣಾಂತರದಿಂದ. ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಪೇಡ. ಈ ತಕ್ಷಣಕ್ಕೆ ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ, ಸ್ವೀಟ್ ತರಕ್ಕೆ ಹೋಗೋದು, ಅಂಗಡಿಗೆ ಯಾರೂ ಇಲ್ಲ, ಏನು ಮಾಡೋದು ಅಂದರೆ ಮನೆಯಲ್ಲಿ ಯಾವಾಗಲೂ ಉಪ್ಪಿಟ್ಟಿನ ರವೆ ಇದ್ದೇ ಇರುತ್ತೆ. ಸಿಮೋಲಿನ್ ರವೆ ಅಂತಂತ ಹೇಳಿ ಎಲ್ಲರೂ ಮನೆಯಲ್ಲಿ ಇಟ್ಟಿರ್ತೀರ. ತಕ್ಷಣಕ್ಕೆ ಮಾಡ್ಕೊಂಬಿಡ್ಬೋದು. ಎಲ್ಲ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸೇ ಬಳಸ್ಬಿಟ್ಟು ಮಾಡ್ಕೊಳ್ಳೋದು. ಏನು ಮಾಡೋದು? ಫಸ್ಟಿಗೆ ಎಷ್ಟು 250 ಗ್ರಾಮ್ ರವೆ. 250 ಗ್ರಾಮ್ ರವಾನ ಈ ಥರ ಮಿಕ್ಸಿ ಮಾಡಿಟ್ಕೊಳ್ಳೋದು. ಈ ಥರ ಮಿಕ್ಸಿ ಮಾಡಿಟ್ಕೋಬೇಕು. ಇಲ್ಲಾಂದರೆ ಚಿರೋಟಿ ರವೆ ಇದ್ರೂ ಆಗುತ್ತೆ, ತೊಗೋಬೋದು. ಇದು ಇಲ್ಲ ಅಂದರೆ ಇದೇನು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ತೊಗೋಬೋದು. ಮೀಡಿಯಮ್ ರವೆ ಅಂತ ಏನು ಹೇಳ್ತೀವಲ್ಲ ಆ ರವೆನ ತೊಗೋಬೋದು. 250 ಗ್ರಾಮ್ ಮೀಡಿಯಮ್ ರವೆನ ಮಿಕ್ಸಿ ಮಾಡಿಟ್ಟಿದ್ದೀನಿ. ಇದಕ್ಕೆ ಈಗ ಏನು ಮಾಡ್ತೀನಿ ಅಂತಂದರೆ ಇದನ್ನು ಚೆನ್ನಾಗಿ ಹುರಿಬೇಕು. ಹಾಗೆ ಹುರಿಬೇಕು. ಹುರಿತಾ ತುಪ್ಪ ಹಾಕ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತಂದರೆ ರವೆ, ಸಕ್ಕರೆ, ತುಪ್ಪ, ಎಸೆನ್ಸು, ವೆನಿಲಾ ಎಸೆನ್ಸ್ ಅಥವಾ ರೋಸ್ ಎಸೆನ್ಸ್ ಯಾವ್ದಾರು ಹಾಕ್ಬೋದು. ಆಮೇಲೆ 2 ಟೈಪ್ಸ್ ಮಾಡೋದು ಹೇಳ್ಕೊಡ್ತೀನಿ ನಾನು. ಇದಕ್ಕೆ ಬೇಕಾಗಿರುವಂಥದ್ದು ಮತ್ತು ಒಣ ದ್ರಾಕ್ಷಿ, ಪಿಸ್ತಾ, ಗೋಡಂಬಿ, ಬಾದಾಮು, ಅಂಜೂರ ಪೀಸ್ ಮಾಡಿರೋದು, ಆಮೇಲೆ ವಾಲ್ನಟ್ಟು, ಬಾದಾಮಿ, ಪಿಸ್ತಾ, ಅಂಜೂರ ಇದೆಲ್ಲ ಪೀಸ್ ಮಾಡಿಟ್ಟಿದ್ದೀನಿ. ಡ್ರೈ ಗ್ರೇಪ್ಸ್ ಇದನ್ನೆಲ್ಲ ಹಾಗೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ. 2 ಟೈಪ್ ಹೇಳ್ತೀನಿ ಅನ್ನಲ್ಲ. ಒಂದು ಟೈಪ್ಗೆ ಏನು ಮಾಡಬೇಕು ಅಂದರೆ ಅಂಜೂರ, ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ವಾಲ್ನಟ್ ಇದನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಟ್ಕೋಬೇಕು. ಗ್ರೇಪ್ಸು ಹಾಕೊಳ್ಳೋದು, ಇದನ್ನು ಫ್ರೈ ಮಾಡಿಟ್ಕೋಬೇಕು. ಒಂದು ಐಟಮ್ಗೆ ಫ್ರೈ ಮಾಡಿಟ್ಕೋಬೇಕು. ಇನ್ನೊಂದಕ್ಕೆ ಬೇಕಾಗಿಲ್ಲ, ಹಾಗೆ ಪಿಸ್ತಾದಿಂದ ಮಾಡ್ಕೊಳ್ಳೋದು. 2 ತೋರಿಸ್ತೀನಿ. ಪೇಡ 1, ಲಡ್ಡು 1, 2 ಮಾಡ್ಕೊಳ್ಳೋದು ತೋರಿಸ್ತೀನಿ. ಒಂದೇ ಇದರಲ್ಲಿ ಇಂಗ್ರೀಡಿಯೆಂಟ್ಸಲ್ಲಿ 2 ಟೈಪ್ ಮಾಡ್ಕೊಳ್ಳೋದು. ಈಗೇನು ಮಾಡೋದು ಅಂದರೆ ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಳ್ಳೋದು. ಗ್ಯಾಸ್ ಅಂಟಿಸ್ಕೊಂಡು ಏನು ಮಾಡ್ತೀನಿ ಅಂತಂದರೆ ರವೆನ ಹುರಿತೀನಿ. ರವೆನ ಹುರ್ಕೊಳ್ತಾ ತುಪ್ಪ ಹಾಕ್ಕೊಳ್ತಾ ಹುರ್ಕೊಳ್ತೀನಿ. ತುಪ್ಪ ನೋಡ್ಕೊಂಡು ಹಾಕೊಳ್ಳಿ. ಒಬ್ಬೊಬ್ಬರು ಜಾಸ್ತಿ ಹಾಕ್ಕೊಳ್ತಾರೆ, ಒಬ್ಬೊಬ್ಬರು ಕಡಿಮೆ ಹಾಕ್ಕೊಳ್ತಾರೆ. ನೀವು ಹೆಂಗೆ ಬಳಸ್ತೀರಾ ಅದ್ರ ಮೇಲೆ. ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಅಂತೂ ಬೇಕೇ ಬೇಕು. ಇದನ್ನು ಈ ಥರ ಹುರ್ಕೊಳ್ಳೋದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಘಮ್ ಅಂತ ವಾಸನೆವರೆಗೂ, ಏನೋ ಒಂಥರ ಸುವಾಸನೆ ಬರುತ್ತೆ ರವೆ ಹುರಿದ ಮೇಲೆ, ಆ ಥರ ಬರಬೇಕು. ತುಂಬ ಕಲರ್ ಬರೋದು ಬೇಡ, ಸಾಕು. ನಾವು ಘಮ ಬರೋವರೆಗೂ ಹುರಿದ್ರೆ ಸಾಕು. ಇದನ್ನು ಹುರಿತಾ ತುಪ್ಪ ಹಾಕೋಣ. ತುಪ್ಪ ಎಷ್ಟು ಹಾಕೊಳ್ಳೋಣ? ತುಪ್ಪ ನೋಡಿಕೊಂಡು, ನಾನು 250 ಗ್ರಾಮ್ ರವೆ ತೊಗೊಂಡಿದ್ದೀನಲ್ಲ, ಇದು 250 ಗ್ರಾಮ್ ಮೆಜರ್ಮೆಂಟು. ಇದರ ಅರ್ಧ ನಾನೀಗ ತುಪ್ಪ ತೊಗೊಳ್ತೀನಿ. ಇದರ ಅರ್ಧ ತುಪ್ಪ ತೊಗೊಂಡು ಹಾಕ್ತಾ ಹುರ್ಕೊಳ್ತಾ ಯೂಸ್ ಮಾಡ್ತೀನಿ. ಎಷ್ಟು ಬೇಕು ನೋಡೋಣ. ಇದನ್ನು ಇವಾಗ ಸ್ವಲ್ಪ ಒಂದು ಹಾಫ್ ಹಾಕ್ತೀನಿ ತುಪ್ಪನ. ನೋಡ್ತಾ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳೋಣ. ತುಪ್ಪದಲ್ಲಿ ಹುರಿದ್ರೆ ಘಮನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ನಾನಿವಾಗ ಇದಕ್ಕೆ ಸ್ವಲ್ಪ ಕೇಸರಿ ಕಲರ್ ಹಾಕ್ತಾ ಇದ್ದೀನಿ.
ಇದಕ್ಕೆ ಆ್ಯಕ್ಚುಲಿ ಏನು ಅಂದರೆ ಒರಿಜಿನಲ್ ಕೇಸರಿ ಹಾಕಬೇಕು, ಅದಿಲ್ಲ ಮುಗ್ದು ಹೋಗಿದೆ. ಆದ್ದರಿಂದ ನಾನು ಈ ಕೇಸರಿನ ಹಾಕಿ ತೋರಿಸ್ತಾ ಇದ್ದೀನಿ. ಅದು ಏನು ಎಸಳು ಕೇಸರಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಕೊಳ್ಳಿ. ಹಾಲಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಇದಕ್ಕೆ ಹಾಕೋಬೋದು. ಈಗ ನಾನೇನು ಮಾಡ್ತೀನಿ ಅಂತಂದರೆ, ನಾನು ಸ್ವಲ್ಪ ಇದನ್ನು ಈ ಕೇಸರಿನ ಕಲರ್ ಬಳಸ್ತಾ ಇದ್ದೀನಿ. ಫ್ಲೇಮ್ನ ಸ್ವಲ್ಪ ಹೈ ಲೋ ಮಾಡ್ಕೊಳ್ಳಿ. ರವೆ ಸೀದಬಾರ್ದು, ಸೀದ್ಬಿಟ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೂ ಮಾಡ್ಕೋಬೋದು. ನಾನೇನು ಮಾಡ್ತೀನಿ ಅಂದರೆ, ಸ್ವಲ್ಪ ಹೈ ಇಟ್ಕೊಳ್ತೀನಿ ಮತ್ತು ಲೋ ಮಾಡ್ಕೊಳ್ತೀನಿ, ಸ್ವಲ್ಪ ಹೈ ಇಟ್ಕೊಳ್ತೀನಿ, ಸ್ವಲ್ಪ ಲೋ ಮಾಡ್ಕೊಳ್ತೀನಿ. ಹಿಂಗೆ ಮಾಡಿದ್ರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಫಸ್ಟಾಗಿ ಕಲಿಯೋರು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ರವೆ ಆದಷ್ಟು ಅರೋಮಾ ಚೆನ್ನಾಗಿ ಬರಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಆಮೇಲೆ ರವೆ ಹುರಿತಾ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಇವಾಗ ನಾನು ಶುಗರ್ ಹಾಕ್ಕೊಳ್ತೀನಿ. ಆಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ನಾವು ರವೆ 250 ಗ್ರಾಮ್ ತೊಗೊಂಡಿದ್ದೀವಲ್ಲ, ಅದರ ಅರ್ಧ, ಒಂದು 125 ಗ್ರಾಮ್ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು ಯೂಸ್ ಮಾಡೋಣ. ಈಗ 150 ಗ್ರಾಮ್ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಯೂಸ್ ಮಾಡ್ತೀನಿ. ಇದಕ್ಕೆ ಇವಾಗ ಇದರಿಂದ ಒಂದು ರವೆ ತೊಗೊಂಡಿದ್ದೀನಲ್ಲ, ಹಾಫು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ತೊಗೊಳ್ತೀನಿ. ಹಾಗೆ ಏನು ಮಾಡ್ತೀನಿ ಅಂತಂದರೆ, ಇದರಿಂದ ಒಂದು ಹಾಲು ಹಾಕ್ಕೊಳ್ತೀನಿ. ಇದರಿಂದ 1 ಅಥವಾ 1/4 ತಗೊಂಡಿರೋಣ, ನೋಡ್ಕೊಂಡು ಆಮೇಲೆ ಹಾಕೊಳ್ಳೋಕೆ ಬರುತ್ತೆ. ಫಸ್ಟ್ ಹಾಫ್ ಹಾಕ್ಕೊಳ್ಳೋಣ. ಆಮೇಲೆ ಬೇಕು ಅಂತಂದರೆ ಮೇಲೇ ಹಾಕೋಬೋದು ನಾವು, ಯಾಕೆಂದರೆ ನೀರು ಉಪಯೋಗಿಸ್ತಾ ಇಲ್ಲ, ನಾವು ನೀರನ್ನು ಬಳಸ್ತಾ ಇಲ್ಲ. ಇದನ್ನು ಒಂದು ಹಾಫು ಅಂದರೆ ಒಂದು 100 ml ಅದನ್ನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಹಾಕ್ಕೊಂಬಿಡೋಣ, ಬೇಕು ಹಿಡಿಯುತ್ತೆ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈಗ ಮಿಕ್ಸಿ ಮಾಡ್ಕೊಂಬಂದಿದ್ದಾಯಿತು. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಮೊದಲಿಗೆ
ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೇನೆ. ರವೆ 250 ಗ್ರಾಮು, ಶುಗರನ್ನು ಸೇಮ್ ಈಕ್ವಲ್ ಮೆಜರ್ಮೆಂಟ್ 250 ಗ್ರಾಮ್ ಶುಗರ್ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಒಂದು ಸ್ವಲ್ಪ ಸ್ವೀಟ್ ಚೆನ್ನಾಗಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ನಡೆಯುತ್ತೆ. ಕರೆಕ್ಟಾಗಿ ಸ್ವೀಟ್ ಸಾಕು ಸಿಂಪಲ್ಲಾಗಿ ಅಂತಂತ ಹೇಳಿ ಮಾಡೋರು ಅಷ್ಟೇ ಹಾಕ್ಕೊಳ್ಳಿ ಸಾಕು. ಇನ್ನೊಂದು ಸ್ವಲ್ಪ ಸ್ವೀಟ್ ಚೆನ್ನಾಗಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಮೇಲೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವೀಟ್ ಅಂದಮೇಲೆ ಸ್ವೀಟಾಗಿ ಇರಬೇಕಲ್ಲ, ಸೊಪ್ಪು ತಿಂದರೆ ಚೆನ್ನಾಗಿ ಅನಿಸಲ್ಲ. ಹಿಂಗಾಗ್ಬಿಟ್ಟು ಈಗ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಮೇಲೆ ಕೆಳಗೆ ಮಾಡ್ಕೊಬೇಕು. ಇದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ರವೆದು ಘಮ ಚೆನ್ನಾಗಿ ಬರಬೇಕು. ಚೆನ್ನಾಗಿ ರವೆ ಕೆಂಪಾಗ್ತಾ ಬಂದಿದೆ. ಇನ್ನೂ ಜಾಸ್ತಿ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಇನ್ನು ಜಾಸ್ತಿ ಕಾಯೋದು ಬೇಡ. ಇವಾಗ ಇದಕ್ಕೆ ಏನು ಮಾಡೋಣ ಅಂತಂದರೆ, ಇವಾಗ ಏನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಲ್ಲ, ಒಂದು 100 ಗ್ರಾಮ್ ಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ಒಂದು 1/4 ಲೀಟ್ರು ಹಾಲು, ಇದೆಲ್ಲ ಹಾಲು ಹಾಕಿಬಿಟ್ಟು ಎಲ್ಲ ಮಿಕ್ಸಿ ಮಾಡ್ಕೊಂಬಂದಿರೋದನ್ನು ಇದಕ್ಕೆ ಹಾಕ್ತೀನಿ. ಹಾಗೆ ಒಂದು ಅರ್ಧ ಕಪ್ಪು ನೀರನ್ನು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಕೆಳಗೆ ಮೇಲೆ ಮಾಡಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು, ನಮಗೆ ಪೇಡ ಹದ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ತಾ ಇರ್ಬೋದು. ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ಏನು ಒಂದು 100 ಗ್ರಾಮ್ ತುಪ್ಪ ಇಟ್ಕೊಂಡಿದ್ನಲ್ಲ, ಅದನ್ನೇ ಹಾಕೊಳ್ತಾ ಇದ್ದೀನಿ. ಅವಾಗ ಸ್ವಲ್ಪ ಹಾಕೋಬೇಕು, ಒಂದೇ ಸರಿಗೆಲ್ಲ ಹಾಕ್ಬಿಡ್ಬಾರ್ದು. ಇವಾಗ ಇದನ್ನು ಚೆನ್ನಾಗಿ ಕೆಳಗೆ ಮೇಲೆ ತಿರುಗ್ತಾ ಇರಬೇಕು. ಗ್ರಾಮ್ ರವೆ, ಒಂದು 125 ಗ್ರಾಮ್ ಡೆಸಿಕೇಟೆಡ್ ಕೋಕೋನಟ್ ಪೌಡರು, ಆಮೇಲೆ ಈಕ್ವಲ್ ಮೆಜರ್ಮೆಂಟು ಹಾಲು. ಇದರಿಂದ ಒಂದು ರವೆ, ಒಂದು ಹಾಲು, ಒಂದು ಸಕ್ಕರೆ. ನಾನೇನು ಮಾಡಿದ್ದೀನಿ ಅಂದರೆ ಸಕ್ಕರೆ 1/2 ಹಾಕ್ಕೊಂಡಿದ್ದೀನಿ. ಸ್ವೀಟ್ ಚೆನ್ನಾಗಿ ಬೇಕು ಅಂತ ಹೇಳಿಬಿಟ್ಟು 1/2 ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಳಿ. ಕೆಲವರಿಗೆ ಜಾಸ್ತಿ ಬೇಕು, ಕೆಲವರಿಗೆ ಸ್ವೀಟ್ ಕಡಿಮೆ ಬೇಕು ಅಂತ ಹೇಳ್ತಾರೆ. ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಇದನ್ನು ಮೇಲೆ ಕೆಳಗೆ ತಿರುಗ್ತಾ ಇರ್ಬೋದು.
ಸಕ್ಕರೆ ಹಾಕಿದ್ದೀವಲ್ವ, ಸ್ವಲ್ಪ ಲೂಸ್ ಆಗುತ್ತೆ. ಸ್ವಲ್ಪ ಒಂದು ಹದಕ್ಕೆ ಬರಬೇಕು. ತೋರಿಸ್ತೀನಿ ಯಾವ ಹದ ಬರಬೇಕು ಅಂತ. ಆ ಥರ ಬಂದರೆ ನಮಗೆ ರೆಡಿ ಆಗಿದೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ತುಪ್ಪ ಇದಿಷ್ಟು ಯೂಸ್ ಮಾಡಿಬಿಡೋಣ. ಆವಾಗ ಹಾಕ್ಕೊಳ್ಳೋಣ ಅಷ್ಟೇ. ನಿಮಗೆ ಎಸೆನ್ಸ್, ರೋಸ್ ಎಸೆನ್ಸ್ ಬೇಕಂದರೆ ರೋಸ್ ಎಸೆನ್ಸ್ ಹಾಕಿ ನೋಡಿ. ಇಷ್ಟು ಈ ಥರ ಬಂದಿದೆ. ಇನ್ನೊಂದು ಸ್ವಲ್ಪ ಬರಬೇಕು. ಇಷ್ಟು ಬಂದಿದೆ. ಇದಕ್ಕಿವಾಗ ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ತುಂಬ ಪಿಂಚ್ ಇದನ್ನು ಹಾಕ್ಕೊಂಡ್ಬಿಟ್ಟು, ಸ್ವಲ್ಪ ಹಾಲಾದರೂ ಆಯಿತು, ನೀರಾದರೂ ಆಯಿತು, ಹಾಕ್ಕೊಂಡು ಇಷ್ಟಿದೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ತಾ ಇದ್ದೀನಿ. ಆಯಿತು, ಬರ್ತಾ ಇದೆ. ತುಪ್ಪ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ತುಪ್ಪ ಇನ್ನೊಂದು ಸ್ವಲ್ಪ ಹಿಡಿಯುತ್ತೆ. ಲಾಸ್ಟಿಗೆ ರೋಸ್ ಎಸೆನ್ಸ್ ಹಾಕೊಳ್ಳೋಣ. ಏಲಕ್ಕಿ ಪುಡಿನೂ ಹಾಕೋಬೋದು, ಏನು ತೊಂದರೆ ಇಲ್ಲ. ರೋಸ್ ಎಸೆನ್ಸು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನಡೆಯುತ್ತೆ. ಸ್ವಲ್ಪ ನಾನಿವಾಗ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಾಕ್ಕೊಳ್ತೀನಿ ಅಂದರೆ ಒಂದು 1/2 ಟೀ ಸ್ಪೂನ್, 1 ಟೀ ಸ್ಪೂನ್ ನೋಡಿ, ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಳಿ. ನಾನು ಹೆಚ್ಚು ಕಡಿಮೆ ಒಂದು 3/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ತಳ ಬಿಡ್ತಾ ಬಂದಿದೆ. ಇನ್ನೇನು ರೆಡಿ ಆಯಿತು.
ತುಪ್ಪ ಇನ್ನೊಂದು ಸ್ವಲ್ಪ ಇದೆ, ಅದಿಷ್ಟು ಹಾಕ್ಬಿಡ್ತೀನಿ. ಕರೆಕ್ಟ್ ಪೇಡ ಹದಕ್ಕೆ ಬಂತು. ಈ ಥರ ಬರಬೇಕು. ಈ ಥರ ನಾವು ಇದು ಮಾಡಿದಾಗ ಇದು ಉಂಡೆ ಥರ ಈ ಥರ ಬರಬೇಕು. ಇದೆ ಈಗ ನಮಗೆ ಕರೆಕ್ಟಾಗಿ ಹದ ಬಂದೆ ನೋಡಿ. ತಳ ಹೆಂಗೆ ಬಿಡ್ತಾ ಇದೆ, ಈ ಥರ ತಳ ಬಿಟ್ಕೋಬೇಕು ನಾವು. ಈ ಥರ ತಿರುವು ಹಾಕಿದಾಗ ಮಗ್ಚಾಕಿದಾಗ ಈ ಥರ ಬರಬೇಕು. ಈಗ ನಮಗೊಂದು ಹದಕ್ಕೆ ಬಂದಿದೆ ಅಂತ ಅರ್ಥ. ಈಗ ನಾವು ಇದನ್ನು ತೆಗೆದ್ಬಿಟ್ಟು ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟಾದಮೇಲೆ ಆಮೇಲೆ ನಾವು ಲಡ್ಡು ಬೇಕು ಅಂದರೆ ಲಡ್ಡು ಮಾಡ್ಕೋಬೋದು, ಪೇಡ ಬೇಕು ಅಂದರೆ ಪೇಡ ಮಾಡ್ಕೋಬೋದು. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈಗ ಎರಡು ತೋರಿಸ್ತೀನಿ ನಿಮಗೆ, ಎರಡು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಹಾಗೆ ಒಂದು ಸೈಡಿಗೆ ಒಂದು ಸ್ವಲ್ಪ ಈ ಡ್ರೈ ಫ್ರೂಟ್ನ ಹುರ್ಕೊಳ್ಳೋಣ. ಲಡ್ಡುಗೆ ಡ್ರೈ ಫ್ರೂಟ್ ಬೇಕು, ಪೇಡಾಗೇನು ಬೇಡ. ಈಗ ನೋಡಿ ಈ ಥರ ರೆಡಿ ಆಯ್ತು. ಬಾಂಡೆ ಬಿಟ್ಕೊಂಡಿದೆ. ಈ ಥರ ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಈ ಕಡೆ ಹಾಗೆ ಒಂದು ಸಣ್ಣ ಬಾಂಡ್ಲಿನಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ ಫ್ರೈ ಮಾಡ್ಕೊಳ್ಳೋಣ. ಈ ಪುಟ್ಟ ಬಾಂಡ್ಲಿನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀವಿ. ಸ್ವಲ್ಪ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ರೆಡಿ ಆಯಿತು. ಇವಾಗ ಇದನ್ನು ಕೆಳಗೆ ಇಟ್ಕೊಂಡ್ಬಿಡೋಣ. ಈ ಥರ ಕೆಳಗೆ ಇಟ್ಕೊಂಡ್ಬಿಟ್ಟು ಇವಾಗ ಡ್ರೈ ಫ್ರೂಟ್ನೆಲ್ಲ ಒಂದು ಇದಿಷ್ಟು ಎಲ್ಲ ತುಂಬ ಆಗಿರೋದ್ರಿಂದ ಸ್ವಲ್ಪನೇ ಹಾಕ್ತಿದ್ದೆ. ಒಂದು ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನು ಬೇಡ, ಇನ್ನೂ ಕಡಿಮೆನೇ ಸಾಕು. ಎಲ್ಲ ಬಾದಾಮ್ ಹಾಕಿದ್ದೀನಿ, ಅಂಜೂರ ಹಾಕಿದ್ದೀನಿ, ಗೋಡಂಬಿ ಹಾಕ್ತಾಯಿದ್ದೀನಿ, ಪಿಸ್ತಾ ಹಾಕ್ತಾಯಿದ್ದೀನಿ, ಆಮೇಲೆ ವಾಲ್ನಟ್ ಹಾಕ್ಕೊಳ್ತಾಯಿದ್ದೀನಿ. ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಕಳಿಗೆ ಬ್ರೈನ್ಗೆ ಅದೆಲ್ಲ ತುಂಬ ಒಳ್ಳೆಯದು. ಆದ್ದರಿಂದ ನೀವು ಯೂಸ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಆಮೇಲೆ ಡ್ರೈ ಗ್ರೇಪ್ಸು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಎಲ್ಲ ಸ್ವಲ್ಪನೇ ಒಂದು ಕಾಲು ಟೀ ಸ್ಪೂನ್ ಅಂದರೆ ಸಾಕು, ಬೇಕಾದಷ್ಟು ಆಯಿತು. ಏಕೆಂದರೆ ನಾವು ಕಡಿಮೆನೇ ಮಾಡ್ತಾಯಿದ್ದೀವಲ್ವ, ಅಷ್ಟಕ್ಕೆ ಸಾಕು. 2 ಟೈಪ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಸ್ವಲ್ಪ ಎಲ್ಲ ಹೀಗೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನೇನು ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ನಾವು ವೆನಿಲಾ ಎಸೆನ್ಸು ಅಥವಾ ರೋಸ್ ಎಸೆನ್ಸ್ ಯಾವುದಾದ್ರೂ ಹಾಕ್ಬೋದು. ನಾನು ರೋಸ್ ಎಸೆನ್ಸ್ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ರೋಸ್ ಎಸೆನ್ಸ್. ಬೇಕಿದ್ರೆ ವೆನಿಲಾ ಎಸೆನ್ಸು ಯೂಸ್ ಮಾಡ್ಬೋದು, ನಿಮ್ಮಿಷ್ಟ ಯಾವ್ದಾರು ಹಾಕ್ಬೋದು. ನಾನು ರೋಸ್ ಎಸೆನ್ಸ್ ಹಾಕಿದ್ದೀನಿ. ಈಗ ರೋಸ್ ಎಸೆನ್ಸ್ ಹಾಕ್ಬಿಟ್ಟು
ಈಗ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಇವಾಗ ಡ್ರೈ ಫ್ರೂಟು ಫ್ರೈ ಆಯಿತು. ಇವಾಗ ಸ್ವಲ್ಪ ಇದನ್ನು ಶಿಫ್ಟ್ ಮಾಡಿಕೊಂಡು ಈಗ ಒಂದು ಪಾತ್ರೆಗೆ ಒಂದು ಅರ್ಧ ತಗೊಳ್ತೀವಿ. ಟೂ ಟೈಪ್ಸ್ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ, ಇದನ್ನು ಒಂದು ಹಾಫು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಟೂ ಟೈಪ್ಸ್ ತೋರಿಸ್ತೀನಿ ಹೇಳಿದ್ನಲ್ಲ ಇದು. ಇವಾಗ ಇದನ್ನು ಪೇಡ ಮಾಡೋಣ, ಇದನ್ನು ಲಡ್ಡು ಮಾಡೋಣ. ಈ ಲಡ್ಡುಗೆ ಡ್ರೈ ಫ್ರೂಟ್ ಎಲ್ಲ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಆರಬೇಕು, ನನಗೆ ಆರೋವರೆಗೂ ಮಾಡೋಕ್ಕಾಗಲ್ಲ, ಕೈ ಬಿಸಿ ಇರುತ್ತೆ, ಕೈಗೆ ತುಂಬ ಬಿಸಿ ಆಗುತ್ತೆ. ಆದ್ದರಿಂದ ಏನು ಮಾಡಬೇಕು, ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡಬೇಕು. ನೋಡಿ ಈ ಥರ ಎಲ್ಲ ಬಾಣಲಿ ಬಿಟ್ಕೊಂಡು ಈ ಥರ ಚೆನ್ನಾಗಿ ಈ ಥರ ಉಂಡೆ ಥರ ಆಗಬೇಕು ನಾವು ಮಾಡಿ. ಇವಾಗಿದು ರೆಡಿ ಇದೆ ಅಂತ ಅರ್ಥ. ಈ ಥರ ಬರಬೇಕು. ಎರಡು ಒಂದೇ, ಇದು ಪೇಡ ಮಾಡೋದು, ಅದು ಲಡ್ಡು ಮಾಡೋದು. ರೌಂಡ್ ಶೇಪ್ ಆಯಿತು, ಪೇಡ ಶೇಪ್ ಆಯಿತು. ಇದು ಸಿಲಿಂಡರ್ ಶೇಪ್ ಮಾಡಿ ಅದ್ರ ಮೇಲೆ ಒಂದೊಂದು ಗ್ರೇಪ್ಸ್ 3 ಒಟ್ಟಿಗೆ ತೋರಿಸ್ಕೊಡ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು. 3 ಶೇಪಲ್ಲೂ ತೋರಿಸಿದ್ದೇನೆ. ಇದು ಪೇಡ ಶೇಪು, ಇದು ಸಿಲಿಂಡ್ರಿಕಲ್ ಶೇಪ್ ಮಾಡಿ ಇದು ಮಾಡೋದು, ಇದು ಲಾಡೋ ಟೈಪ್. ನೀವು ಯಾವ ಶೇಪಾರು ಮಾಡ್ಕೋಬೋದು, ಎಲ್ಲ ಒಂದೇ. ಎಲ್ಲ ಮೆಜರ್ಮೆಂಟ್ ಹೇಳಿದ್ದೀನಲ್ಲ, 250 ಗ್ರಾಮ್ ಸಿಮೋಲಿನ ರವೆ ಅಂದರೆ ಉಪ್ಪಿಟ್ಟು ರವೆ, ಬಾಂಬೆ ರವೆ, 250 ಗ್ರಾಮ್ಸ್ ಶುಗರು, ಆಮೇಲೆ ಹಾಲೂ ಅಷ್ಟೇ 250. ಇದರಿಂದ 1 ಲೋಟ ಹಾಲು. ನೀವು ಹಾಲನ್ನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು 200 ಗ್ರಾಮ್ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ಆಮೇಲೆ ಹಾಲನ್ನು ಮಿಕ್ಸಿ ಮಾಡ್ಕೊಂಡ್ಬಿಡಿ. ಆಮೇಲೆ ರವೆ ಚೆನ್ನಾಗಿ ಸ್ವಲ್ಪ ತುಪ್ಪ ಹಾಕ್ತಾ ಹುರಿದ್ಮೇಲೆ ತುಪ್ಪ ಒಂದು 200 ಗ್ರಾಮ್ ಹೇಳಿದ್ದೀನಿ. ಸ್ವಲ್ಪ ಆವಾಗ ಹಾಕ್ಕೊಳ್ಳಿ, ಒಂದೇ ಸರಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಅರೋಮ ಬರೋಕ್ಕೆ ಶುರು ಮಾಡಿದ್ಮೇಲೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಆದಮೇಲೆ ಸಕ್ಕರೆ ಮೇಲೆ ಕೆಳಗೆ ಬಿಸಿ ಮಾಡ್ತಾ ಆಮೇಲೆ ನಾವೇನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ಮಿಲ್ಕು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುತ್ತಾ, ಸ್ವಲ್ಪ ತುಪ್ಪ ಹಾಕಿ ತಿರುತ್ತಾ ಏನು ಮಾಡುತ್ತೆ, ಒಂದು ಹದಕ್ಕೆ ಬರುತ್ತೆ. ಅದು ಎಲ್ಲ ಬಾಣಲಿ ಬಿಟ್ಕೊಂಡು ಉಂಡೆ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ರೆಡಿ ಆಗಿದೆ ಅಂತ ಅರ್ಥ. ಆವಾಗ ಸ್ವಲ್ಪ ನೀವು ಕಲರ್, ನ್ಯಾಚುರಲ್ ಕಲರ್ ಕೇಸರಿ ದಳ ತಂದು ನೆನೆಸಿಟ್ಕೊಂಡು ಅದು ಹಾಕ್ಕೊಳ್ಳಿ. ನಾನು ಇರಲಿಲ್ಲ, ಆದ್ದರಿಂದ ನಾನು ಕೇಸರಿ ಪೌಡ್ರ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ರೋಸ್ ಎಸೆನ್ಸ್ ಒಂದು ಅರ್ಧ 2 ಟೀ ಸ್ಪೂನ್ ರೋಸ್ ಎಸೆನ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಲಾಡು ಮಾಡೋದಕ್ಕೆ ಡ್ರೈ ಫ್ರೂಟ್ನ ಫ್ರೈ ಮಾಡಿ ಹಾಕ್ಕೊಳ್ಳಿ. ಪೇಡ ಮಾಡೋಕ್ಕೆ ಸುಮ್ಮನೆ ಹಾಗೆ ಮೇಲೆ ಈ ಥರ ಪಿಸ್ತಾ ಇಟ್ಕೊಳ್ಳಿ. ಇದಕ್ಕೆ ಗ್ರೇಪ್ಸ್ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಓಕೆ, ಸಿ ಯು, ಬಾಯ್. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಓಕೆ ಫ್ರೆಂಡ್ಸ್, ಓಕೆ, ಬಾಯ್.